ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ಯು ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ ಮಾಹಿತಿ ಏನೆಂದರೆ ಎಲ್ಲರೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡಿ. KCET 2024 PCMB ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ? ಜಸ್ಟ್ ಈಗಲೇ ಬಂತು KA ಇಂದ 6 ಸುದ್ದಿಗಳು. ವಿದ್ಯಾರ್ಥಿಗಳಿಗೆ ನ್ಯಾಯ ಮಾಡ್ತಾರಾ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾರ್ಕ್ಸ್ ಬಗ್ಗೆ ಮಾಹಿತಿ. ಡೋಂಟ್ ಮಿಸ್ ವಿಡಿಯೋ ಸ್ಟೂಡೆಂಟ್ಸ್ ಅನ್ನುವುದರ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಲ್ನ ಟೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟೂಡೆಂಟ್ಸ್. ಈ CET ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ ನ್ಯಾಯ ಆಗುತ್ತಾ ಇಲ್ವಾ? ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ? ಮತ್ತೆ ಪರೀಕ್ಷೆ ಬರೀಬೇಕಾ ಇಲ್ವಾ ಎನ್ನುವುದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಗೆಳೆಯರಿಗೂ ಎಲ್ರಿಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಅಂತ ಕೇಳ್ತಾ ಬನ್ನಿ ಸ್ಟೂಡೆಂಟ್ಸ್. CET ಎಕ್ಸಾಮ್ ಬರೆಯಬೇಕಂದ್ರೆ ಓದಲೇಬೇಕು. ಓದದೇ ಇದ್ದರೆ ಮಾರ್ಕ್ಸ್ ಬರೋದೇ ಇಲ್ಲ, ಸೀಟ್ ಸಿಗೋದೇ ಇಲ್ಲ. ಸೀಟ್ ಸಿಗಬೇಕಂದ್ರೆ ಬೆಸ್ಟ್ ಕಾಲೇಜಲ್ಲಿ ಏನು ಮಾಡಬೇಕು? ಚೆನ್ನಾಗಿ ಓದಿ ಒಂದು ಒಳ್ಳೆಯ ರ್ಯಾಂಕ್ ತಂದು ಆಗ ಸೀಟ್ ಸಿಗೋಕ್ಕೆ ಸಾಧ್ಯ. ಮತ್ತು ಇಂಜಿನಿಯರಿಂಗ್ ಡಾಕ್ಟರ್ಸ್ ಮಾಡಬೇಕಂದ್ರೆ ವಿದ್ಯಾರ್ಥಿಗಳ ಕನಸು. ಹೌದು, ಆ ಕನಸನ್ನು ನೆರವೇರಿಸ್ಕೊತಾರೆ. ಹಾಗಾದರೆ ಈ ವರ್ಷ ಪರೀಕ್ಷೆಯಲ್ಲಿ ಎಡವಟ್ಟು ಆಗಿದೆ, ಹೌದಾ? ಆ ಎಡವಟ್ಟು ಏನು? 4 ಸಬ್ಜೆಕ್ಟ್ನಿಂದ 45 ಕ್ವಶನ್ಸು ಏನು ಬಂದಿದ್ದಾವೆ ಔಟ್ ಆಫ್ ಸಿಲೆಬಸ್ ಇಂದ. ಅಂದರೆ ಈ ವರ್ಷ NCERT ಟೆಕ್ಸ್ಟ್ ಬುಕ್ಕಲ್ಲಿ ರಿಡ್ಯೂಸ್ ಮಾಡಿರೋ ಸಿಲೆಬಸ್ನೇ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅನ್ನುವ ಒಂದು ವಿಷಯ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೋಸ್ಕರ ಈ ಸ್ಪೆಷಲ್ ವಿಡಿಯೋ. ಬನ್ನಿ ಸ್ಟೂಡೆಂಟ್ಸ್, ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. CET 2024 ಎಕ್ಸಾಮ್ ದಾಖಲೆ ಸಂಖ್ಯೆಯಲ್ಲಿ CET ಬರೆದ ವಿದ್ಯಾರ್ಥಿಗಳು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗೆ ಆಕ್ರೋಶ, ಹೌದಾ? ಹಾಗಾದರೆ ಬೆಂಗಳೂರು ರಾಜ್ಯಾದ್ಯಂತ CET 2024 ಪರೀಕ್ಷೆ CET 2024 ಎಕ್ಸಾಮ್ ಆರಂಭವಾಗಿದೆ. ಈ ವರ್ಷ ದಾಖಲೆಯ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಶುಕ್ರವಾರ ಏಪ್ರಿಲ್ 19ರಂದು CET 2ನೇ ದಿನದ ಪರೀಕ್ಷೆ ನಡೆಯಲಿದ್ದು KEA ಬೋರ್ಡ್ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಆದರೂ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಗುರುವಾರ ಏಪ್ರಿಲ್ 18ರಂದು ಗಣಿತ ಮತ್ತು ಜೀವಶಾಸ್ತ್ರ ವಿಷಯಗಳ ಪರೀಕ್ಷೆ ನಡೆದಿದೆ. ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ 18 ಪ್ರಶ್ನೆಗಳನ್ನು ಔಟ್ ಆಫ್ ಸಿಲೆಬಸ್ ಕೇಳಲಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ KEA ವಿರುದ್ಧ ವಿದ್ಯಾರ್ಥಿಗಳು ಮತ್ತು ಪೋಷಕರು ತೀವ್ರ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಡಿಲೀಟ್ ಮಾಡಲಾದ ಸಿಲೆಬಸ್ನಲ್ಲಿದ್ದ ಅಂಶಗಳನ್ನು ಕೇಳಲಾಗಿದೆ. ಗಣಿತ ಪ್ರಶ್ನೆ ಪತ್ರಿಕೆಯ 60 ಪ್ರಶ್ನೆಗಳಲ್ಲಿ 18 ಔಟ್ ಆಫ್ ಸಿಲೆಬಸ್ ಇದ್ದು ಇನ್ನು 12 ಅತಿ ಕಠಿಣ ಪ್ರಶ್ನೆಗಳಾಗಿವೆ. ಇನ್ನು ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆಯಲ್ಲೂ 12 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಎಂದು ಆರೋಪ ಮಾಡಿದ್ದಾರೆ. ಹೀಗಾಗಿ ಪರೀಕ್ಷೆ ಮತ್ತೆ ನಡೆಸುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒತ್ತಾಯ ಮಾಡಲಾಗಿದೆ. ಹೌದಾ ವಿದ್ಯಾರ್ಥಿಗಳೇ, ಗಮನಿಸಿ, ಮತ್ತೆ ಪರೀಕ್ಷೆ ನಡೆಸುವಂತೆ ಕರ್ನಾಟಕ ಪರೀಕ್ಷಾ ವಿದ್ಯಾರ್ಥಿಗಳು ಒತ್ತಾಯ ಮಾಡಲಾಗಿದೆ. ಇನ್ನು ಕಳೆದ ವರ್ಷಕ್ಕಿಂತ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ CET ಪರೀಕ್ಷೆಯನ್ನು ಬರೆದಿದ್ದಾರೆ. ಈ ಹಿಂದೆ ಯಾವತ್ತೂ ಇಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ನೋಂದಣಿ ಮಾಡಿರಲಿಲ್ಲ. ರಾಜ್ಯದಲ್ಲಿ 737 ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 167 ಕೇಂದ್ರಗಳಲ್ಲಿ ಮೊದಲ ದಿನದ ಪರೀಕ್ಷೆಯನ್ನು ನಡೆಸಲಾಗಿದೆ. ಬೆಳಗ್ಗೆ 10:30ರಿಂದ 11:50ರವರೆಗೆ ಜೀವಶಾಸ್ತ್ರ, ಮಧ್ಯಾಹ್ನ 2:30ರಿಂದ 3:50ರವರೆಗೆ ಗಣಿತ ಪರೀಕ್ಷೆಯನ್ನು ನಡೆಸಲಾಗಿದೆ. ವಿದ್ಯಾರ್ಥಿಗಳೇ, KEA ಕಾರ್ಯನಿರ್ವಾಹಕ ನಿರ್ದೇಶಕಿ ಭೇಟಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ S. ರಮ್ಯಾ ಅವರು ಮಲ್ಲೇಶ್ವರಂ PU ಕಾಲೇಜಿನಲ್ಲಿ CET ಪರೀಕ್ಷಾ ಕೇಂದ್ರಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶುಕ್ರವಾರ ನಡೆಯುವ ಪರೀಕ್ಷೆಗೂ ಬಿಗಿ ಭದ್ರತೆ ಇರಲಿದೆ ಎಂದು ಹೇಳುತ್ತಾರೆ. CET ಹೆಚ್ಚು ಅಂಕಗಳ ಪಟ್ಟಿ ಪರಿಗಣನೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಗುಡ್ ನ್ಯೂಸ್ ನೀಡಿದೆ. ದ್ವಿತೀಯ PUCಯ 3 ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳು ಯಾವುದರಲ್ಲಿ ಹೆಚ್ಚು ಅಂಕ ಪಡೆದಿರುತ್ತಾರೋ ಅದನ್ನೇ CET 2024ಕ್ಕೆ ಪರಿಗಣಿಸಲು KEA ಸಮ್ಮತಿ ಸೂಚಿಸಿದೆ. ಅಂದರೆ ಸ್ಟೂಡೆಂಟ್ಸ್, ನೀವು ಯಾವ 3 ವಿಷಯಗಳಲ್ಲಿ PCMBಯಲ್ಲಿ 3 ವಿಷಯಗಳಲ್ಲಿ ಹೆಚ್ಚು ಅಂಕ ಪಡೆದಿರುತ್ತೀರೋ
ಅದಕ್ಕೆ CET ಮತ್ತು PU ಬೋರ್ಡ್ ಎಕ್ಸಾಮನ್ನು ಕನ್ಸಿಡರ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಬಾರಿ 3 ಪರೀಕ್ಷೆಗಳನ್ನು ನಡೆಸಲಿದೆ, ಸಪ್ಲಿಮೆಂಟ್ರಿ 2 ಮತ್ತು ಮೇನ್ ಎಕ್ಸಾಮ್. ಹೌದಾ, ಆ 3 ಪರೀಕ್ಷೆಯಲ್ಲಿ ಯಾವುದು ಹೆಚ್ಚು ಅಂಕಗಳನ್ನು ಪಡಿಸ್ತಾರೋ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇದೀಗ ಆ ಹೆಚ್ಚುವರಿ ಅಂಕವನ್ನೇ CET ರ್ಯಾಂಕಿಂಗ್ಗೂ ಪರಿಗಣಿಸಲಾಗುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಬಗ್ಗೆ KEA ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಮಾತನಾಡಿ, ಹೆಚ್ಚು ಅಂಕ ಬಂದಿರುವ ಅಂತಿಮ ಅಂಕಪಟ್ಟಿಯನ್ನು CET ಅಂಕಗಳ ಜತೆ ರ್ಯಾಂಕಿಂಗ್ ಪಟ್ಟಿ ಸಿದ್ಧಪಡಿಸಲು ಪರೀಕ್ಷಾ ಪ್ರಾಧಿಕಾರ ಪರಿಗಣಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಯಿತಾ. ಎಕ್ಸಾಂಪಲ್ ಫಿಸಿಕ್ಸ್ ಥಿಯರಿ ಆ್ಯಂಡ್ ಲ್ಯಾಬ್ ಎಕ್ಸಾಮ್ಸ್ 100 ಮಾರ್ಕ್ಸ್. ಹೌದಾ, ಆ 100 ಮಾರ್ಕ್ಸ್ಗೆ ನೀವು 70 ಮಾರ್ಕ್ಸ್ ಪಡೆದಿರ್ತೀರಾ. ಹೌದಾ, PU ಬೋರ್ಡಲ್ಲಿ. ಆದರೆ ಅಲ್ಲಿ CETಯಲ್ಲಿ ಒಂದು 50 ಬಂದಿರ್ತವೆ. ಆಗ ಕನ್ಸಿಡರ್ ಮಾಡಿ ನಿಮ್ಮ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತಾರೆ. ಹೌದಾ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆಗಳಿಗೆ ಈಗ ಆನ್ಸರ್. ಸರ್, CET ಪರೀಕ್ಷೆಯನ್ನು ಎಕ್ಸಾಮ್ ನಡೆಸುತ್ತಾರಾ? ಹೌದು, ನಡೆಸಿದರೆ ನಡೆಸಬಹುದು ಅಥವಾ ಇಲ್ಲ. ವಿದ್ಯಾರ್ಥಿಗಳ ಬಲವಂತದಿಂದ ನಡೆಸಿದರೆ ನಡೆಸಬಹುದು ಅಥವಾ ಇಲ್ಲ ಅಂತ ಹೇಳ್ಬೋದು. ಸರ್, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅನ್ನೋ ಕ್ವಶನ್ಗೆ ಆನ್ಸರ್ ಏನಂದರೆ, KEA ಡೈರೆಕ್ಟರ್ ರಮ್ಯಾ ಮೇಡಮ್ ಇಂದ ಈ ಮಾತನ್ನು ತಿಳ್ಕೋಬೇಕು ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಲಾಸ್ಟ್ ಪ್ರಶ್ನೆ ಏನೆಂದರೆ, ಸರ್ ನಮಗೆ ನ್ಯಾಯ ಮಾಡ್ತಾರಾ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಇರ್ಬೋದು. ನಂಬಿಕೆ ಇರಲಿ, KEA ಬೋರ್ಡ್ನಿಂದ ತಪ್ಪದೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ನ್ಯಾಯ ಮಾಡೇ ಮಾಡ್ತಾರೆ. ಒಂದು ಪರೀಕ್ಷೆ ಬರೆಸ್ತಾರೆ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಟ್ಟೆ ಪಾಸ್ ಮಾಡ್ತಾರೆ ಅಂತ ಹೇಳುವ ಉದ್ದೇಶದಿಂದ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು ಆಗಿ. ಇನ್ನು ಮುಂದೆ ನ್ಯೂ ಅಪ್ಡೇಟ್ಸ್ ಸ್ಟೂಡೆಂಟ್ಸ್